ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಬೀದರ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇತ್ತೀಚೆಗೆ ತುಂಬಾ ಫೇಮಸ್ ಆಗ್ತಾ ಇರೋ ಕೈವಾರ ಕೈಲಾಸಗಿರಿ ಹಿಲ್ಗೆ ನಾವಿವತ್ತು ಹೋಗ್ತಾ ಇದ್ದೀವಿ. ಈ ಕೈವಾರ ಕೈಲಾಸಗಿರಿ ಹಿಲ್ಲು ಬೆಂಗಳೂರಿಂದ 80 ಕಿಲೋಮೀಟರ್ ಇದೆ. ಈ ಕೈಲಾಸಗಿರಿ ಹಿಲ್ಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿಕೊಂಡು ಕಡಿಮೆ ಬಜೆಟಲ್ಲಿ ಯಾವ ಥರ ಹೋಗೋದು ಮತ್ತು ನಮ್ಮ ಒನ್ ಡೇ ಔಟಿಂಗ್ ಕಡಿಮೆ ಬಜೆಟಲ್ಲಿ ಕೈವಾರದ 5 ಪ್ಲೇಸಸ್ನ ಕವರ್ ಮಾಡಿಕೊಂಡು ರಿಟರ್ನ್ ಬೆಂಗಳೂರಿಗೆ ಬರೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ಇವಾಗ ಬೆಳಗಿನ ಜಾವ 6:30 ಗಂಟೆ ಆಗಿದೆ. ನಾವು ಮನೆಯಿಂದ 6:30 ಗಂಟೆಗೆ ಹೊರಟಿದ್ದೀವಿ. ಇಲ್ಲಿಂದ ನಾವು ಮೆಜೆಸ್ಟಿಕ್ ಹೋಗಬೇಕಾಗುತ್ತೆ. ನಮಗೆ ಮೆಜೆಸ್ಟಿಕ್ ತಲುಪೋಕೆ 1 ಅವರ್ ಬೇಕಾಗುತ್ತೆ. ಸೊ 7:30 ಗಂಟೆ ಅನ್ನೋಷ್ಟೊತ್ತಿಗೆ ನಾವು ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ನೆಕ್ಸ್ಟು ಟರ್ಮಿನಲ್ 3ನಲ್ಲಿ ನಾವು ಬಸ್ನ ಹತ್ಕೋಬೇಕಾಗುತ್ತೆ. ಹಾಗೆ ಕುಕ್ಕಿಂಗು, ಹೋಮ್ ಡೆಕೋರು ಅಥವಾ ಟ್ರಾವೆಲಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ಇವಾಗ ನಾವು ಮೆಜೆಸ್ಟಿಕ್ ಬಂದು ತಲುಪಿದ್ದೀವಿ. ಬೆಳಗ್ಗೆ 7:30 ಗಂಟೆ ಟೈಮ್ ಆಗಿದೆ. ಮೆಜೆಸ್ಟಿಕ್ನಲ್ಲಿ ಟರ್ಮಿನಲ್ 3ನಲ್ಲಿ ಬೆಂಗಳೂರು ಟು ಚಿಂತಾಮಣಿ ಬಸ್ ಸಿಗುತ್ತೆ. ನಾವು ಬೆಂಗಳೂರು ಟು ಚಿಂತಾಮಣಿ ಬಸ್ನ ಹತ್ಕೊಂಡು ಅಲ್ಲಿ ಕೈವಾರ ಕ್ರಾಸ್ ಅಂತ ಟಿಕೆಟ್ ತೊಗೋಬೇಕಾಗುತ್ತೆ. ಬೆಂಗಳೂರು ಟು ಕೈವಾರ ಕ್ರಾಸ್ಗೆ ಒಬ್ಬರಿಗೆ 89 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಇಲ್ಲಿ ಲೇಡೀಸು ಫ್ರೀ ಟಿಕೆಟ್ ತೊಗೋಬಹುದು. ನಾವು ಈ ಒನ್ ಡೇ ಔಟಿಂಗು ಕೈವಾರ ಕೈಲಾಸಗಿರಿ ಹಿಲ್ಸು ತುಂಬಾ ಕಡಿಮೆ ಬಜೆಟಲ್ಲಿ ಹೋಗಿ ಬರ್ಬೋದು. ನಾವು ಬೆಂಗಳೂರು ಟು ಕೈವಾರ ಕ್ರಾಸ್ಗೆ 2 ಅವರ್ ಜರ್ನಿ ಆಗುತ್ತೆ ಬಸ್ಸಲ್ಲಿ. ಬಸ್ಸು ನಮಗೆ ಕೈವಾರ ಕ್ರಾಸ್ ಆರ್ಚ್ ಮುಂದೆನೇ ಸ್ಟಾಪ್ ಕೊಡುತ್ತೆ. ನೋಡ್ಬೋದು ನಾವು ಇವಾಗ ಆರ್ಚ್ ಮುಂದೆನೇ ಇದ್ದೀವಿ. ಈ ಆರ್ಚ್ ಮುಂದೆ ತುಂಬಾ ಆಟೋಗಳು ನಿಂತ್ಕೊಂಡಿರುತ್ತೆ. ಈ ಕೈವಾರದಲ್ಲಿ ನಾವು ನೆಕ್ಸ್ಟ್ ಇವಾಗ 5 ಪ್ಲೇಸಸ್ನ ಒನ್ ಡೇನಲ್ಲಿ ಕವರ್ ಮಾಡ್ಕೋಬೇಕಾಗುತ್ತೆ. ಅವ್ಯಾವ್ಯಾವು ಅಂತಂದರೆ ಕೈಲಾಸಗಿರಿ ಕೇವ್ ಟೆಂಪಲ್ಲು, ತಾತಯ್ಯ ಕೇವು, ಭೀಮಲಿಂಗೇಶ್ವರ ಟೆಂಪಲ್ಲು, ಅಮರನಾರಾಯಣ ಸ್ವಾಮಿ ಟೆಂಪಲ್ಲು, ಶ್ರೀ ಯೋಗಿ ನಾರಾಯಣ ಮಠ ಅಂತ ಈ 5 ಪ್ಲೇಸಸ್ನ ಆಟೋದಲ್ಲಿ ಕವರ್ ಮಾಡ್ಕೋಬೇಕಾಗುತ್ತೆ ನಾವು. ಮತ್ತು ಕೈವಾರ ಕ್ರಾಸಿಂದ ಮಠದವರೆಗೂ ಬಸ್ ಹೋಗುತ್ತೆ. ಮತ್ತು ಮುಂದೆ ನಾವು ಆಟೋದಲ್ಲೇ ಹೋಗಬೇಕಾಗುತ್ತೆ. ಇಲ್ಲಿಂದ ಬಸ್ಸಲ್ಲಿ ಹೋಗಿ ಮತ್ತೆ ಮುಂದೆ ಆಟೋದಲ್ಲಿ ಹೋಗ್ಬೇಕಂತಂದರೆ ಒಂದು ಸ್ವಲ್ಪ ದುಬಾರಿ ಬೀಳುತ್ತೆ. ಸೊ ನಾವೇನು ಮಾಡಬೇಕಂದ್ರೆ ಇವಾಗ ಕ್ರಾಸಿಂದನೇ ಆಟೋನ ತೊಗೋಬೇಕಾಗುತ್ತೆ. ಇಲ್ಲಿ ಶೇರಿಂಗ್ ಆಟೋ ಕೂಡ ಇರುತ್ತೆ. ಶೇರಿಂಗ್ ಆಟೋದಲ್ಲಿ ಒಬ್ಬರಿಗೆ 100 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಶೇರಿಂಗ್ ಆಟೋ ಅದರಲ್ಲಿ ಒಂದು 8ರಿಂದ 9 ಜನ ಆಗೋವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ. ಅಷ್ಟೊಂದು ವೇಟ್ ಮಾಡೋಕ್ಕಾಗಲ್ಲ. ಬೇಗ ಹೋಗಿ ಬೇಗ ಬರಬೇಕು ಅಂತಂದರೆ ಪರ್ಟಿಕ್ಯುಲರಾಗಿ ಆಟೋ ತೊಗೊಂಡು ಹೋಗ್ಬೋದು. ಆ ಆಟೋದಲ್ಲಿ 500ರಿಂದ 600 ರೂಪಾಯಿ ಚಾರ್ಜ್ ಮಾಡ್ತಾರೆ. 5 ಪ್ಲೇಸಸ್ನ ಕವರ್ ಮಾಡಿಬಿಟ್ಟು ಮತ್ತೆ ನಮಗೆ ಕೈವಾರ ಕ್ರಾಸ್ ಹತ್ರನೇ ತಂದುಬಿಡ್ತಾರೆ. ನಾವಿವಾಗ 600 ಕೊಟ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ನಾವಿಲ್ಲಿ ನೋಡ್ತಾ ಇರೋದು ಕೈಲಾಸಗಿರಿ ಬೆಟ್ಟನ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿರೋ ಈ ಕೈಲಾಸಗಿರಿ ಬೆಟ್ಟ ಕೈವಾರ ಕ್ರಾಸಿಂದ 7 ಕಿಲೋಮೀಟರ್ ಆಗುತ್ತೆ. ಈ ಕೈಲಾಸಗಿರಿ ಹಿಲ್ಲು ಟ್ರಕ್ಕಿಂಗ್ ಮಾಡೋರಿಗಂತೂ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೇಚರ್ ವ್ಯೂನ ನೋಡಿಕೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನಮಗೆಲ್ಲೂ ಬೋರು ಅಂತ ಅನಿಸಲ್ಲ. ಹಾಗೆ ಈ ಕೈಲಾಸಗಿರಿ ಹಿಲ್ ಹೋಗೋಕ್ಕೆ ದಾರಿ ಒಂದು ಸ್ವಲ್ಪ ಚೆನ್ನಾಗಿದೆ ಮತ್ತು ಮುಂದೆ ಒಂದು ಸ್ವಲ್ಪ ದಾರಿ ಅಷ್ಟೊಂದೇನು ಚೆನ್ನಾಗಿಲ್ಲ. ನೋಡ್ಬೋದು ನೀವು, ಆಟೋ ನಮಗೆ ಹಿಲ್ ಮುಂದೆನೇ ಸ್ಟಾಪ್ ಕೊಟ್ಟಿದೆ. ಒಂದು 2 ನಿಮಿಷ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಸ್ಟೆಪ್ಸ್ ಏನು ಅಷ್ಟೊಂದೇನಿಲ್ಲ. ಇವಾಗ ಕಾಣಿಸ್ತಾ ಇದೆ ನೋಡಿ, ಇಷ್ಟು ಸ್ಟೆಪ್ ಇರೋದು. ಕಂಪ್ಲೀಟಾಗಿ ಆಟೋದಲ್ಲಿ ನಾವು ಮೇಲ್ಗಡೆವರೆಗೂ ಬರ್ತೀವಿ. ನೋಡ್ಬೋದು ನೀವು ನೇಚರ್ ವ್ಯೂ ಎಷ್ಟು ಸೂಪರ್ ಆಗಿದೆ ಅಂತ. ಮತ್ತು ಈ ಕೈಲಾಸಗಿರಿ ಟೆಂಪಲ್ ಟೈಮಿಂಗು ನೋಡಬೇಕಂತಂದರೆ ಬೆಳಗ್ಗೆ 9 ಗಂಟೆಯಿಂದ ಈವ್ನಿಂಗ್ 5 ಗಂಟೆವರೆಗೂ ಇರುತ್ತೆ. ಎಂಟ್ರಿ ಫೀಸ್ ಏನೂ ಇಲ್ಲ. ಆರಾಮಾಗಿ ಹೋಗಿ ನೀವು ದರ್ಶನ ಮಾಡ್ಕೋಬಹುದು. ಒಳಗಡೆ ನಾವು ವಲ್ಲಭ ಗಣೇಶ ದೇವಾಲಯ, ನಂದಿ ವಿಗ್ರಹ ಮತ್ತು ಶಿವನ ದೇವಾಲಯವನ್ನು ನೋಡ್ಬೋದು. ಇದು ನೈಸರ್ಗಿಕ ಕೇವ್ ಅಲ್ಲ, ಇದು ಮಾನವ ನಿರ್ಮಿತ ಕೇವ್ ಆಗಿರುತ್ತೆ. ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ ನೀವೇ ನೋಡ್ಬೋದು. ಈ ಕೇವ್ನ ಮಾಡೋಕ್ಕೆ 30 ವರ್ಷ ಬೇಕಾಯಿತು ಅಂತ ಹೇಳ್ತಾರೆ.
ಬೆಟ್ಟವು ಪುರಾಣಕ್ಕೆ ಸಂಬಂಧಿಸಿದೆ ಅಂತ ಹೇಳ್ತಾರೆ. ಪಾಂಡವರು ವನವಾಸದಲ್ಲಿದ್ದಾಗ ಇಲ್ಲಿಗೆ ಬಂದಿದ್ದರಂತೆ. ಹಾಗೆ ಇಲ್ಲಿ ಅನ್ನದಾಸೋಹ ಭವನ ಕೂಡ ಇದೆ. ಟೈಮಿಂಗು ಬೆಳಗ್ಗೆ 12:30 ಮಧ್ಯಾಹ್ನ 3:30ವರೆಗೂ ಓಪನ್ ಆಗಿರುತ್ತೆ. ವೀಕೆಂಡಲ್ಲಿ ತುಂಬಾ ಜನ ಇರ್ತಾರೆ ಇಲ್ಲಿ. ನಾವು ಸಹ ತುಂಬ ದಿವಸ ಆಯಿತು ಹೋಗಬೇಕು ಅಂತ ಅನ್ಕೋತಾ ಇದ್ವಿ, ಆದರೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಕಾಲ ಕೂಡಿ ಬಂತು, ಜನರು ತುಂಬಾ ಕಡಿಮೆ ಇದ್ದರು. ಆರಾಮಾಗಿ ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಇಲ್ಲಿ ಕೋತಿಗಳ ಕಾಟ ತುಂಬಾ ಇದೆ, ನೋಡ್ಬೋದು ನೀವು. ಕೈಯಲ್ಲಿ ಏನು ಸಿಕ್ಕರೂ ಕಿತ್ಕೊಂಡು ಹೊರಟೋಗುತ್ತೆ. ಮತ್ತು ಈ ಕೈಲಾಸಗಿರಿ ಹಿಲ್ಲಿಂದ ದರ್ಶನ ಮಾಡಿಕೊಂಡು ಆಚೆ ಬಂದರೆ ಅದ್ರ ಪಕ್ಕದಲ್ಲೇ ಅಂಬಾಜಿ ದುರ್ಗ ಅಂತ ಒಂದು ಆಂಜನೇಯನ ದೇವಸ್ಥಾನ ಸಿಗುತ್ತೆ. ನೋಡ್ಬೋದು ನೀವು, ಅಲ್ಲಿ ಬೋರ್ಡ್ ಇದೆ. ಹಾಗೆ ದಾರಿ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಕೈಲಾಸಗಿರಿ ಹಿಲ್ಲಿಂದ ಅಂಬಾಜಿ ದುರ್ಗ ಆಂಜನೇಯ ಟೆಂಪಲ್ಗೆ 3-4 ಕಿಲೋಮೀಟರ್ ಆಗುತ್ತೆ. ನೀವು ಓನ್ ವೆಹಿಕಲಲ್ಲಿ ಕಾರು ಬೈಕಲ್ಲಿ ಬಂದರೆ ನೀವು ಆರಾಮಾಗಿ ಹೋಗ್ಬೋದು. ಟ್ರೆಕ್ಕಿಂಗ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನಮ್ಮ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡ್ಕೊಂಡು ಬಂದಿದ್ದೀರಾ ಅಂತಂದರೆ ಈ ಕೈಲಾಸಗಿರಿ ಹಿಲ್ಲಿಂದನೇ ಜೀಪ್ ವ್ಯವಸ್ಥೆ ಕೂಡ ಇದೆ. ಅದನ್ನು ಯೂಸ್ ಮಾಡಿಕೊಂಡು ಹೋಗ್ಬೋದು. ಅದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗುತ್ತೆ, ಯಾಕಂದರೆ ಜೀಬಲ್ಲಿ ಒಂದು 8-10 ಜನ ಆದಮೇಲೆ ಹೊರಡೋದು. ಸೊ ನಾವಿವಾಗ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ 3 ಕಿಲೋಮೀಟರ್ ದೂರದಲ್ಲಿರೋ ತಾತಯ್ಯ ಕೇವ್ಗೆ ಬಂದಿದ್ದೀವಿ. ಇಲ್ಲಿ ಜಾಸ್ತಿ ಸ್ಟೆಪ್ಸ್ ಏನೂ ಇಲ್ಲ, ಬರೀ ಒಂದು 80 ಸ್ಟೆಪ್ಸ್ ಮಾತ್ರ ಇದೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಆ ಕಡೆ ಈ ಕಡೆ ಆರ್ಚ್ ಥರ ಅಂತ. ಇಲ್ಲಿ ನಾವು ತಾತಯ್ಯನವರು ತಪಸ್ಸು ಮಾಡಿರೋ ಸ್ಥಳನ ನೋಡ್ಕೋಬಹುದು. ಹಾಗೆ ಇಲ್ಲಿಂದ ಮೇಲ್ಗಡೆ ಹೋದ್ಮೇಲೆ ನೇಚರ್ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಕೈವಾರ ತಾತಯ್ಯನ ಗುಹೆ ದೇವಾಲಯವು ಕೈವಾರದಲ್ಲಿರೋ ಪ್ರಮುಖ ಸ್ಥಳವಾಗಿದೆ. 1726ರಿಂದ 1836ರ ಅವಧಿಯಲ್ಲಿ ವಾಸಿಸುತ್ತಿದ್ದ ಸಂತ ಕವಿ ಮತ್ತು ಯೋಗಿ ನಾರಾಯಣ ಯತೀಂದ್ರರಿಗೆ ಸಮರ್ಪಿತವಾಗಿದೆ. ಪ್ರಕೃತಿ ಸೌಂದರ್ಯದ ಮಧ್ಯೆ ಈ ಮಾನವ ನಿರ್ಮಿತ ಕೇವ್ ಒಂದು ಅದ್ಭುತ ಸ್ಥಳ ಅಂತಲೇ ಹೇಳ್ಬೋದು. ನನಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಫೋಟೋ ರೀಲ್ಸ್ಗಳದ್ದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು ಒಂದು ಸ್ವಲ್ಪ ಮೆಮೊರಿಗಂತ ಫೋಟೋ ರೀಲ್ಸ್ ಎಲ್ಲ ತೊಗೊಂಡ್ವಿ. ನೀವು ಬೆಂಗಳೂರಿಂದ ಒನ್ ಡೇ ಟ್ರಿಪ್ಪು ಪ್ಲ್ಯಾನ್ ಮಾಡ್ತಾಯಿದ್ರೆ ಮಿಸ್ ಮಾಡದೆ ಒಂದ್ಸಲ ಈ ಪ್ಲೇಸ್ನ ವಿಸಿಟ್ ಮಾಡಿ ನೋಡಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿಕೊಂಡು ಯಾವ ಥರದ ಬರೋದು ಅಂತ ಹೇಳ್ಕೊಟ್ಟೆ. ಹಾಗೆ ಓನ್ ವೆಹಿಕಲಲ್ಲಿ ಬರೋರಿಗೆ ಲೊಕೇಶನ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ತಾತಯ್ಯ ಕೇವ್ನ ನೋಡಿಕೊಂಡು ನಾವಿವಾಗ ನೆಕ್ಸ್ಟು ಶ್ರೀ ಯೋಗಿ ನಾರಾಯಣ ಮಠ ಕಡೆಗೆ ಹೋಗ್ತಾ ಇದ್ದೀವಿ. ನಾವು ಬಸ್ಸಲ್ಲಿ ಬಂದರೆ ಬಸ್ಸು ನಮಗೆ ಇಲ್ಲೇ ಸ್ಟಾಪ್ ಕೊಡೋದು. ಇಲ್ಲಿಂದ ಒಂದು ಸ್ವಲ್ಪ ನಡ್ಕೊಂಡು ಹೋದರೆ, ಅಂದರೆ 1-2 ನಿಮಿಷ ನಡ್ಕೊಂಡು ಹೋದರೆ ಶ್ರೀ ಯೋಗಿ ನಾರಾಯಣ ಮಠ ಸಿಗುತ್ತೆ. ಶ್ರೀ ಯೋಗಿ ನಾರಾಯಣ ಅವರಿಗೆ ಇಲ್ಲಿನ ಜನರು ಪ್ರೀತಿಯಿಂದ ಸಂತ ಕೈವಾರ ತಾತಯ್ಯ ಅಂತ ಕೂಡ ಕರೀತಾರೆ. ಈ ಮಠವು ಸಂತ ಕೈವಾರ ತಾತಯ್ಯನವರ ಮುಖ್ಯ ಕ್ಷೇತ್ರವಾಗಿದೆ. ಈ ಮಠದ ಆವರಣದಲ್ಲಿ ಮಠದ ಮುಂದೆ ನಿತ್ಯ ಭಜನೆ ಕೂಡ ನಡೆಯುತ್ತೆ. ನಾವಿವಾಗ ಮಠದ ಒಳಗಡೆ ಬಂದಿದ್ದೀವಿ. ಮಠದ ಒಳಗಡೆ ಮುಂದೆ ತಾತಯ್ಯನವರ ಮೂರ್ತಿ ಇದೆ, ಮತ್ತು ಹಿಂದೆ ತಾತಯ್ಯನವರ ಜೀವಂತ ಸಮಾಧಿ ಕೂಡ ನಾವಿಲ್ಲಿ ನೋಡಬಹುದು. ಇಲ್ಲಿ
ಇಲ್ಲಿವರೆಗೂ ನಾವಿವಾಗ 3 ಪ್ಲೇಸಸ್ನ ಕವರ್ ಮಾಡ್ಕೊಂಡ್ವಿ. ಕೈಲಾಸಗಿರಿ ಹಿಲ್ಲು ಮತ್ತು ತಾತಯ್ಯ ಕೇವು ಮತ್ತು ಮಠ ಅಂದರೆ ಯೋಗಿ ನಾರಾಯಣ ಸ್ವಾಮಿ ಮಠ ನೋಡ್ಕೊಂಡ್ವಿ. ನೆಕ್ಸ್ಟ್ ಇವಾಗ ನಾವು ಶ್ರೀ ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಮತ್ತು ಭೀಮಲಿಂಗೇಶ್ವರ ದೇವಸ್ಥಾನ ನೋಡ್ಕೋಬೇಕಾಗುತ್ತೆ. ಈ ಮಠದ ಆವರಣದಲ್ಲಿ ನಾವು ಕಲ್ಯಾಣ ಮಂಟಪ ಕೂಡ ನೋಡ್ಕೋಬಹುದು. ಹಾಗೆ ಧ್ಯಾನ ಮಂದಿರ ಇದೆ ಮತ್ತು ಅನ್ನದಾಸೋಹ ಭವನ ಕೂಡ ಇದೆ. ಅನ್ನದಾಸೋಹ ಭವನ ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 12:30ಯಿಂದ ಮಧ್ಯಾಹ್ನ 3:30ವರೆಗೂ ಓಪನ್ ಆಗಿರುತ್ತೆ. ಮಧ್ಯಾಹ್ನ ಟೈಮಲ್ಲಿ ನಾವು ಊಟನ ಇಲ್ಲೇ ಮುಗಿಸ್ಕೊಂಡ್ವಿ. ಕೈವಾರ ತಾತಯ್ಯನವರು ಕನ್ನಡ ಮತ್ತು ತೆಲುಗು 2 ಭಾಷೆಗಳಲ್ಲಿ ಕಾವ್ಯಗಳನ್ನು ಬರೆಯುತ್ತಿದ್ದರು. ಅವರ ಕಾವ್ಯಜ್ಞಾನ ಕೃತಿಯು ಪ್ರವಾದಿಯ ಭವಿಷ್ಯವಾಣಿಯನ್ನು ಒಳಗೊಂಡಿದೆ. ಇದರಿಂದ ಅವರನ್ನು ಭಾರತದ ನಾಸ್ಟ್ರಡಾಮಸ್ ಎಂದು ಕೂಡ ಕರೆಯಲಾಗುತ್ತಿತ್ತು. ಮತ್ತು ತಾತಯ್ಯನವರು ಜಾತಿ ಪದ್ಧತಿಯನ್ನು ಖಂಡಿಸಿ ಎಲ್ಲ ಮಾನವರು ಸಮಾನರು ಎಂದು ಪರಿಗಣಿಸುತ್ತಿದ್ದರು. ಮತ್ತು ಇಲ್ಲಿ ಸುತ್ತಮುತ್ತಲಿನ ಸ್ಕೂಲ್ ಮಕ್ಕಳಿಗೆ 1 ಡೇ ಔಟಿಂಗ್ ಅಂತ ಕೂಡ ಕರ್ಕೊಂಡು ಬರ್ತಾಯಿದ್ರು. ಕೈಲಾಸಗಿರಿ ಹಿಲ್ಲು ಈ ಮಠಕ್ಕೆಲ್ಲ ನಾವು ಹೋದಾಗಲೂ ಒಂದು ಸ್ಕೂಲ್ ಮಕ್ಕಳು ಬಂದಿದ್ದರು ಕೋಲಾರದಿಂದ. ಮಠದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ 2 ನಿಮಿಷ ಆಚೆ ನಡ್ಕೊಂಡು ಬಂದರೆ ಆಟೋ ಸ್ಟ್ಯಾಂಡ್ ಕಾಣಿಸುತ್ತೆ. ಆಟೋ ಸ್ಟ್ಯಾಂಡಿಂದ ಮತ್ತೆ 1 ನಿಮಿಷ ನಡ್ಕೊಂಡು ಬಂದರೆ ನಮಗೆ ಒಂದು ದೊಡ್ಡದಾಗಿರೋ ಆರ್ಚ್ ಕಾಣಿಸುತ್ತೆ. ಇದೇ ಶ್ರೀ ಅಮರನಾರಾಯಣ ಸ್ವಾಮಿ ದೇವಸ್ಥಾನ. ಇಲ್ಲಿ ವಿಷ್ಣುವಿಗೆ ಅರ್ಪಿತವಾದ ಸುಂದರ ದೇವಸ್ಥಾನ ಇದೆ. ಈ ದೇವಸ್ಥಾನವನ್ನು ಹೊಯ್ಸಳ ದೊರೆ ರಾಜ ವಿಷ್ಣುವರ್ಧನಿಂದ ನಿರ್ಮಾಣವಾಗಿದೆ ಅಂತ ಹೇಳಲ್ಪಡ್ತಾರೆ. ಈ ಅಮರನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಆಚೆ ಬರ್ತಾ ಇದ್ದಂತೆ ಅಪೋಸಿಟಲ್ಲೇ ಒಂದು ಆರ್ಚ್ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಮೇಲ್ಗಡೆ ಪಂಚಪಾಂಡವರು ಶಿವಲಿಂಗನ ಪೂಜೆ ಮಾಡೋದು. ಈ ಆರ್ಚ್ ಒಳಗಡೆನೆ ಭೀಮಲಿಂಗೇಶ್ವರ ದೇವಸ್ಥಾನ ಅಂತ ಇದೆ. ಇಲ್ಲಿ 5 ಲಿಂಗಗಳ ಪ್ರತಿಷ್ಠಾಪನೆ ಇರೋದ್ರಿಂದ ಇದಕ್ಕೆ ಪಂಚಲಿಂಗ ದೇವಸ್ಥಾನ ಅಂತ ಕೂಡ ಕರೀತಾರೆ. ಇಲ್ಲಿ 5 ಲಿಂಗಗಳನ್ನು ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ ಈ 5 ಪಂಚಪಾಂಡವರು ಸ್ಥಾಪಿಸಿರುವ ಕಾರಣ ಆ ಆರ್ಚ್ ಮೇಲೆ 5 ಪಂಚಪಾಂಡವರು ಲಿಂಗಕ್ಕೆ ಪೂಜೆ ಮಾಡೋದನ್ನು ನಾವು ನೋಡ್ಬೋದು. ಹಾಗೆ ಅಲ್ಲೊಂದು ಬೆಟ್ಟ ಕಾಣಿಸ್ತಾ ಇದೆ ನೋಡಿ. ಆ ಬೆಟ್ಟದ ಮೇಲೆ ಭೀಮನು ರಾಕ್ಷಸ ಬಕಾಸುರನನ್ನು ಕೊಂದ ಸ್ಥಳವೆಂದು ನಂಬಲಾಗುತ್ತದೆ. ಹಾಗೆ ಇಲ್ಲಿ ವರ್ಷಕ್ಕೊಂದ್ಸಲ ಜಾತ್ರೆ ಕೂಡ ನಡೆಯುತ್ತೆ. ಟ್ರೆಕ್ಕಿಂಗ್ ಮಾಡೋರಿಗಂತೂ ಇದೊಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ ಬೆಟ್ಟದ ಮೇಲೆ ನಾವು ಹತ್ಕೊಂಡು ಕೂಡ ಹೋಗ್ಬೋದಿತ್ತು. ಸರಪಳಿ ಮೆಟ್ಲು ಈ ಥರ ಎಲ್ಲ ಇದೆ ಅಂತ ಆಟೋದವರು ನಮಗೆ ಹೇಳ್ತಾ ಇದ್ರು. ಆದರೆ ಈ ಟೈಮಲ್ಲಿ ಚಿರತೆಗಳ ಕಾಟ ಜಾಸ್ತಿ ಜನ ಅಲ್ಲಿಗೆ ಹೋಗೋದು ಜಾತ್ರೆ ಟೈಮಲ್ಲೇ. ಆ ಜಾತ್ರೆ ಟೈಮಲ್ಲಿ ಜನ ಜಾಸ್ತಿ ಇರುತ್ತಲ್ಲ, ಸೊ ಆವಾಗ ಚಿರತೆಗಳ ಹಾವಳಿ ಕಡಿಮೆ ಇರುತ್ತೆ ಅಂತ ಹೇಳ್ತಾ ಇದ್ರು. ಇವಾಗ ನಾವೇನು ಆ ಬೆಟ್ಟಕ್ಕೆ ಹೋಗಲಿಲ್ಲ. ಬರೀ 5 ಪ್ಲೇಸಸ್ನ ಕವರ್ ಮಾಡ್ಕೊಳ್ಳೋಷ್ಟರಲ್ಲಿ ನಮಗೆ ಮಧ್ಯಾಹ್ನ 2:30 ಆಗೋಗಿತ್ತು. ರಿಟರ್ನ್ ಇವಾಗ ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಈ ಕೈವಾರ ಕೈಲಾಸಗಿರಿ ಹಿಲ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ಸಿಗ್ತೀನಿ ಮುಂದೆ ಇದೇ ಥರ ಹೊಸ ವಿಡಿಯೋಗಳೊಂದಿಗೆ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.